ಹಾಯ್ ಗಾಯ್ಸ್, ನಾವು ನಡೆದಿದ್ದೆವು. ಏನು ಶುಭಮ್, ಎಲ್ಲಿ ನಡೆದೇವು ಇವತ್ತು ನಾವು? ऑर्बिट मॉल ನಡೆದಿದ್ದೆವು. भाई नगलता भाई अभी अभी हम व्लॉग स्टार्ट कर रहे हैं भाई. 15 दिन से आप कुछ बताओ, व्लॉग में करो कि नहीं कंटिन्यू? अरे कंटिन्यू करो. मेरा बीदर डिस्ट्रिक्ट से. अरे बीदर कहाँ से हो आप? हाँ, मन्नेकेरी. अरे सिद्धेश्वर मन्नेकेरी. हाँ, अरे हमारे कुल देवते हो ಮನೆ ದೇವ್ರ ನಮ್ದು ನೋಡ್ರಪ್ಪ. ನಮ್ಮ ನಾವು ನಡೆದಿದ್ದೆವು. ಇಲ್ಲಿ ನಮ್ಮ ಬೀದರ್ದವರೇ ಸಿಕ್ಕ್ಯಾರ. ಖುಷಿ ಆಗಿದೆ. ಹೈದ್ರಾಬಾದ್ದಾಗ ನಮ್ಮ ಮನೆ ದೇವರು ಹನಿಕೆರಿ ಸಿದ್ದೇಶ್ವರ ಅದೇ ಊರ್ದವ್ರ ಅಂತ. ಸೊ ನಿಮಗೆ ಏನು ಗೊತ್ತದ ರೀ ನಮ್ಮ ದೇವ್ರ ಬಗ್ಗೆ ಚಂದ ಏನಾರ ಅವ್ರ ಕಡೆ ಹೇಳ್ಬೋದಾ? ಏನಾರ ಇತಿಹಾಸ? ಏನು ಗೊತ್ತಿಲ್ಲ. ಹೌದಾ, ಓಕೆ ಓಕೆ ನಡೀತದ. ನಿಮ್ಮ ಹೆಸರೇನಣ್ಣ? ವಸೀಂ ಅಕ್ರಮ್. ಹಾಂ, ವಸೀಂ ಅಕ್ರಮ್. ವಸೀಂ ಅಕ್ರಮ್ ಅನ್ನೋದು ಸಿಕ್ಕ್ಯಾರ ನಮಗೆ ಇಲ್ಲಿ. ಸೊ ನಾವು ಇವತ್ತು ಜಾಬ್ಲೆಸ್ ಇದ್ದೇವಣ್ಣ. ನಾನು ಜಾಬ್ಲೆಸ್ ಇದ್ದೆವು. ನಾವು ಜಾಬ್ ಹೋಗ್ಲಿಕ್ಕೆ ಬಂದೆವು. ತಿರುಗಿ ಒಂದಿನ ಜಾಬ್ ತಗೋತೇವು ಅಣ್ಣ. ಆರ್ಬಿಟ್ ಮಾಲಿ ಓಡಾಡಕ್ಕೆ ನಡ್ತೇವು. ಇಲ್ಲಿ ಎಲ್ಲಿಗೆ ಹೋಗ್ಬೇಕು, ಏನು ಓಡಾಡಬೇಕು ನೋಡಪ್ಲಿ ಏನೋ ಹೈದ್ರಾಬಾದ್ದಾಗ ಭಾಳ ಅದ ನೋಡ್ರಿ ನೋಡ್ಲಕ್ಕೆ ನಿಮ್ಗೆ. ಭಾಳ ಅದ. ಏನು ಬೇಕು ನಿಮ್ಗೆ? ಹಾಂ, ಏನು ಬೇಕು ನಿಮ್ಗೆ? ಹಂಗೆ ಬೇಕಾಗಿಲ್ಲ ಏನು ಬಿ, ಸುಮ್ಮನೆ ಟೈಮ್ ಪಾಸ್ ಓಡಾಡೋದು ಬೇಕಾಗಿಲ್ಲ ಏನೋ ಏನು ಬಿ. ಈ ಭಾಳ ಅಂದ್ರೆ ಜರ ಗೊತ್ತಾಗಿಲ್ಲ, ಅರ್ಥ ಜರ ಹೇಳೋಣ. ಟೆನ್ ಬೋರ್ಡ್ ಅದ. ಟ್ಯಾಂಕ್ ಬೋರ್ಡ್, ಹಾಂ ನೋಡಿದೆವು. ಓಕೆ, ಮತ್ತು ಹೈಟೆಕ್ ಸಿಟಿದಾಗ ಅದ ನೋಡ್ಲಕ್ಕೆ ನಿಮ್ಗೆ. ಹೈಟೆಕ್ ಸಿಟಿ ಏನದ ಅಣ್ಣ? ಹೈಟೆಕ್ ಸಿಟಿ ಅಣ್ಣ ಕಂಪ್ನಿ ಅವ. ಅದೇ ಸಿಟಿದಾಗ ಬಂದಿರೋದ. ಅದು ಏನು ಗೊತ್ತಿಲ್ಲ ನನಗೆ ಅದು. ಹೌದಾ, ನೀವು ಎಷ್ಟು ದಿನದ ಆಯ್ತಣ್ಣ ಇಲ್ಲಿ ಉಳ್ಳತ್ತಿ ಬೀದರ್ದಾಗ, ಇದು ಹೈದ್ರಾಬಾದ್ದಾಗ? 2 ತಿಂಗಳು. 2 ತಿಂಗಳಾಯ್ತು ಖಾಲಿ. ನಾವೇ 2 ತಿಂಗಳಿಗೆ ಡಿಸೆಂಬರ್ದಾಗ ಬಂದ. ಹಾಂ, ಆಟೋ ಅಲ್ಲಿಂದ ತಂದ್ರಿ ಏನು ಇಲ್ಲಿ ಮಾಡತ್ತೀರಿ? ಇಲ್ಲೇ ತೊಗೊಂಡ್ರಿ ರೆಂಟ್ ಮೇಲೆ? ಹಾಂ, ಹಾಂ, ಒಂದು ತಗೊಂಡು ಓನ್ ತೊಗೊಂಡ್ರಿ. ಎಷ್ಟು ಬಿದ್ದದ ಆಟೋ? 3 ಲಕ್ಷ. 3 ಲಕ್ಷ ಬಿದ್ದಣ. ಸೊ ಹೆಂಗದ ನೀನು ಯೂಬರ್ ಚಂದ ರ್ಯಾಪಿಡೋ ಚಂದಣ್ಣ? ಊಬರ್, ರ್ಯಾಪಿಡೋ. ಹಾಂ, ಎರಡು ಬೆಸ್ಟ್ ಅವ. ಎರಡು ಹೊಡಿತೀರಿ ಒಮ್ಮಿಗೆ? ಹಾಂ, ಊಬರ್ ಬೆಸ್ಟ್ ಅದ. ಊಬರ್ ಬೆಸ್ಟ್ ಅದ. ಸೊ ಏನಕ್ಕೆ ಅದ್ರಾಗ ಏನು ಫೆಸಿಲಿಟಿ ಏನೋ ಫಂಕ್ಷನ್ ಏನದ ಊಬರ್ ಬೆಸ್ಟ್ ಅದ? ಭಾಳ ಸಿಗ್ತದ. ಅದೇ ಅಮೌಂಟ್ ಚೆನ್ನಾಗಿ ಸಿಗ್ತದೆ. ಇದು ಚಾರ್ಜಸ್ ಅಪ್ಲೈ ಮಾಡ್ತಾರಲ್ಲ, ಚಾರ್ಜಸ್ ಯಾವ ಚಂದ ಅಪ್ಲೈ ಮಾಡ್ತಾರೆ? ಚಾರ್ಜ್ದಾಗ ಈಗ ನಮಗೆ ಬಿಡ್ತೀರಿ, ಈಗ ನಮ್ದು ರೈಡ್ ಆಯ್ತದ, ಕಂಪ್ಲೀಟ್ ಆಯ್ತದ. ಸೊ ಇವಾಗ ನಮ್ಮದು 80 ಅದ ನಮ್ದು. ಸೊ 80 ರೂಪಾಯಿದ ನಿಮಗೆ ಇನ್ನೆಂಡು ಎಷ್ಟು ಬರ್ತಾವೆ ನಿಮಗೆ? ಕಟ್ಟಾಗಲ್ಲ, ಅಪ್ಲಿಕೇಶನ್ ಕಟ್ ಮಾಡ್ಕೊಂಬಲ್ಲಿ ಎಷ್ಟು ಬಿ ಅಂದ್ರೆ ಬೆಸ್ಟ್ ಅದಣ್ಣ. ಸೊ ನೀ ಸಿಂಗಲ್ ಅಣ್ಣ? ಮ್ಯಾರಿಡು? ಸೊ ನಿಮ್ಮ ಹಾಂ ಹೌದಲ್ಲ, ಇವತ್ತು ಜಲ್ದಿ ಮನೆ ಮಾಡ್ತಾರೆ. ಫ್ಯಾಮ್ಲಿ ಎಲ್ಲಿರ್ತೀರಣ್ಣ? ಹಾಂ, ಎಲ್ಲಿರ್ತೀರಣ್ಣ? ಆಫೀಸ್ಪೇಟ್. ಅಬಿಸ್ಪೇಟ್ ಇಲ್ಲೇ ಮುಂದೆ ಅದ, ಕೊಂದಾಪುರ ಮುಂದೆ. ಹಾಂ, ಹಾಂ, ಇಲ್ಲೇ ನಿಯರ್ ಇದ್ದೀರಿ. ಚಂದ ಐತಣ್ಣ, ನೀನು ಸರಿ ಎರಡು ಮಾತಾಡಿ ಚಂದ ಅನ್ಸ್ತ. ಸೊ ನಾ ಭೀ ವ್ಲಾಗ್ ಮಾಡಾರತ್ತೆ ನಾ ಭೀ ಡೈಲಿ. ಹಾಂ, ಹಾಂ, ಮಾಡ್ರೆ ಮತ್ತೆ ಏನದ ಸುಮ್ಮನೆ ಖಾಲಿ ಕುಂತು ಇದೇ ಮಾಡಿಬಿಡ್ರಿ. ಅಲ್ಲ ಅದು ನೋ ಫಿಲ್ಟರ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಅದ. ಲೋ ಫೀಸ್. ಹಾಂ, ನೋ ಫಿಲ್ಟರ್ ಏನದ, ಇದು ಹೆಂಗೆ ಮಾತಾಡ್ತಾ ಹಿಂಗೆ ಬಿಡುತ್ತೆ. ಹಾಂ, ನಂಗೆ ಎಡಿಟಿಂಗ್ನ ಬರಲ್ಲ. ಹಾಂ, ನೀವು ಮಾತಾಡ್ರಿ. ನಾವು ಮಾತಾಡ್ತೇವೆ ಸುಮ್ಮನೆ ಹೆಂಗೆ ಅನಿಸ್ತದ ಹೇಳ್ರಿ ಏನ್ರ. ಜಾಬ್ ಇಲ್ಲ, ಜಾಬ್ ಅದ. ಜಾಬ್ ಪ್ಯಾಕೇಜ್ ಇಲ್ಲ. ಪ್ಯಾಕೇಜ್ ಅವ, ಟೆಲಿಕಾಲಿಂಗ್ ಅವ. ಟೆಲಿಕಾಲಿಂಗ್ ಅವ ಏನು ಮಾಡೀನಿ? ILPA ನೋಡ್ತಾ ಇದ್ದಾರೆ. ನಾನು ನಂಗೆ ಸಿಕ್ಕಿಲ್ಲ ಏನೋ ಜಾಬ್ ಸಿಗ್ಲತ್ತವಣ. ಟೆಲಿಕಾಲಿಂಗ್ ಅವ. ಹಲೋ ಏನು ಮಾಡಿ ಸರ್, ಇದು ಅದ್ರಿ ತಗೋರಿ, ಹಲೋ ಇದು ಅದ್ರಿ ತಗೋರಿ. ದಿನ 1000-1500 ರೂಪಾಯಿ ಕೊಡ್ತಾವ. ನಿನಗೆ 4LPA ಐತಿ ಜಾಬ್ ಬಿಟ್ಟನ. ಅದೇನು ದೊಡ್ಡ ಮಾತಿಲ್ಲ, ದೊಡ್ಡ ಮಾತಿಲ್ಲ. ಭಾಳ ಮಂದಿ ಎಲ್ಲ ಬಿಟ್ಟವ. ಅದೇನು ಮಾಡ್ತೀರಿ ನೀವು? ಹಾಂ, ಈಗ ಮಾಡತ್ತೀರಿ ಜಾಬ್ ಇಲ್ಲ? ಇಲ್ಲ ಮಾಡತ್ತಿರೋಣ. ಯಾಕ ಬಿಟ್ಟು ಕಾಲಿದ್ದೇವು. ಹಾಂ, ಹಾಂ, ನಂಬರ್ ಪೇಮೆಂಟ್ ಅದ್ರಾಗ ಅದ್ರ ಪೇಮೆಂಟ್ ಇತ್ತಣ್ಣ. 4LPA ಅಂತ ಫೀಸ್ ಬರ್ತಿತ್ತು ನೋಡು. ಈಗ ನಂಬಲ್ರ ಜೇಬ್ ಖಾಲಿ ಇದಣ್ಣ. ದೋಸ್ತ್ ಅಂದ್ರೆ ಹೆಂಗಿರ್ಬೇಕು? ಈಗ 4 ದಿನ ನಮ್ಮ ಖರ್ಚಲ್ಲಿ ಇವನೇ ನೋಡ್ಕೊಲತ್ತಾನ. ಹಾಂ, ಭಾರಿ ಅದ. ಖರೆ ಮಜಾ ಕಲ್ತಿಲ್ಲ. ಈ ವೀಕ್ ಇಡೋದು ಪೂರ ಖರ್ಚ. ಹಾಂ, ಅವರು ಬರ್ಲಕ್ಕೆಲ್ಲರೂ ಜರ ಸಿಗರ ಐತಲ್ಲ, ರೊಕ್ಕ ಇಲ್ಲಂದ್ರೆ ಭೀ ನಾರೇ ಹಂಗೆ ಬಿಸ್ಕೆಟೇ ಮಾಡಲ್ಲ. ದೋಸ್ತ್ ಇದ್ದರೆ ಟೆನ್ಷನ್ ಇಲ್ಲ. ಹಾಂ, ಅಲ್ಲ ದೋಸ್ತ್ ಇದ್ದರೆ ಸಾಕು. ಹಾಂ ಅಣ್ಣ. ಈಗ ಎಲ್ಲಿ ಇದೆ ಆರ್ಬಿಟ್ ಅಂದ್ರೆ ನಮ್ಗೆ ಆಫೀಸ್ ಬಂದಿದ್ದೆ ರೀ. ಯಾವತ್ತು ತರಕ್ಕೂ ಇಲ್ಲ. ಕೈಲಾಸ್ ಅಂತ ಗಿರೀಶ್ ಫೋನ್ ತಂದಿಲ್ಲ, ಅದೇ ಮಾಲ್ ಅದ. ಮಾಲ್ದಾಗ ಯಾಕೆ ನಡೆದಿರಿ? ಶಾಪಿಂಗ್ ಮಾಡಾಗ ಶಾಪಿಂಗ್ ನಾವು ಮಾಡ್ತೇವಣ್ಣ. ಕರೆ ನಿಂಗೆ ಏನು ಅನಿಸ್ತದ?
ಅಲ್ಲಿ AMP ಮಾಲ್ ಚಲೋ ಅದಲ್ಲ ಅಲ್ಲಿ. AMP ಮಾಲೇ ಚಂದ ಆಬಿಟ್ಟು ಹೋಗಾರಂದ್ರು ಅದಕ್ಕೆ AMP ಮಾಲ್ ಅಂದಿಲ್ಲ ನಿಮ್ಗೆ ಓಕೆ ಗೈಸ್ ಥೋಡೆ ಪ್ಲಾನ್ ಚೇಂಜ್ ಮಾಡ್ತೀವಿ ಒಮ್ಮೆಗ ಅದು ಚಂದಿಲ್ಲ ಅಂತಂದ್ರೆ ಮತ್ತೆ ಕರ್ಕೊಂಡು ಹೋಗ್ತೀವಿ ರ್ಯಾಪಿಡ ಇನ್ನೊಂದು ಅಣ್ಣ ಬಿ ರ್ಯಾಪಿಡ ಬರ್ತಾ ಇದ್ವಿ ಇನ್ನು ಅಣ್ಣ ಹಿಡ್ಕೊಂಡೆ ಹೋಯ್ತು ನಮಗೆ ಮನ್ಸು ಬರ್ತಿತ್ತು ಬಟ್ ಅವ್ರದವ್ರ ಕೆಲಸ ಇರ್ತಾವ ಅವರು ಮಾಡಬೇಕು ಸೊ ವಿಶ್ ಮಾಡೋಣ ನಮಗೆ ಇಬ್ಬರಿಗೆ ಜಲ್ದಿ ಜಾಬ್ ಸಿಗ್ಬೇಕು ನಾವು ಅಂದ್ಕೊಂಡಿದ್ದು ಇಲ್ಲಾಂದ್ರೆ ನಿನ್ನ ಕಂಪ್ಲೀಟ್ ಐತೆ ನಾ ಇದು ಒಂದು ಆಟೋ ತೊಗೊಟ್ಟೆ ನಾವೆಲ್ಲ ಮಾಡಿದ್ದೇವೆ ನಾನು ದುಬೈದಾಗ ಹೋಗಿ ಎಲ್ಲ ದುಬೈ ಹೋಗಿದ್ದೀವಿ ಹೆಂಗದ ದುಬೈ ಹೆಂಗದ ಬೀದರ್ ಹೆಂಗದ ಹೈದರಾಬಾದ್ ಹೆಂಗದ ಇಂಡಿಯಾ ಬೆಸ್ಟ್ ನಾನು ಇಂಡಿಯಾ ಬೆಸ್ಟ್ ಅದ ಎಲ್ಲಿ ಬಿ ಅಲ್ಲಿ 3 ಹೊತ್ತು ಉಂಟು ಇರ್ತೀವಲ್ಲ ಟೆನ್ಷನ್ ಇಲ್ಲ ಹಾಂ ಅಲ್ಲಿ ಹೋಗಿ ಎಲ್ಲ ಜಾಬ್ ಇದ್ದು ನೋಡಿ ಅಲ್ಲಿ 2 ವರ್ಷ ಮಾಡಿದೆ ಹಾಂ ಮಾಡಿ ಬಂದಿದೆ ಇಲ್ಲಿ ಚಲೋ ಅದ ಮತ್ತೆ ಅಣ್ಣ ಸೊ ಹೆಂಗೆ ಅನಿಸ್ತದೆ ನಿಮ್ಗೆ ಇದು ಏನಂತಾರೆ ಏನು ಕ್ವಾಲಿಫಿಕೇಶನ್ ನಿಮ್ಮದು ಏನು ಕ್ವಾಲಿಫಿಕೇಶನ್ ಹೋಗಿರಿ ಈಗ ಮಂದಿ ಅಲ್ಲಿ ಹೋಗಿ ಒಂಟಿ ಮೈಸೋದು ಅದು ಮೈಸೋದು ಅಂತ ಅದು ಕರೆನಾ ಇಲ್ಲ ಇಲ್ಲ ಒಂಟಿ ಮೈಸೋದು ಡೆಲಿವರಿ ಬಾಯ್ ಬಾತ್ರೂಮ್ ತೊಳೆದು ಹಿಂಗೆ ಅಮ್ಮನ ಕೇಳಿದೆ ಇಲ್ಲ ಇಲ್ಲ ಗೈಸ್ ನಮ್ಮ ಫ್ರೆಂಡ್ಸ್ ಅರ ಹಾಂ ಜೈಸೂರಿ ಹೊಸ ಮನೆ ಅಂತ ವಿ ವಿಲ್ ಟಾಪ್ ಲೆಟರ್ ರ್ಯಾಪಿಡ್ ಅಣ್ಣ ಹೋಯ್ತಾನೆ ಸರಿ ಅಣ್ಣ ಅಣ್ಣ ಇದೇ ಸರಿ ನೋಡ್ಬೇಕು ಇದು ಬಂದ ಸೊ ಇವಾಗ ಬಂದಿದ್ದೆವು ಆಯ್ತು ಇಲ್ಲಿ ಡ್ರಾಪು ಸೊ ಚಂದ ಅನಿಸ್ತಾಣ ಹಾಂ 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 ಇವಾಗಣ ಓಕೆ ಸೊ ಗಾಯ್ಸ್ ಬಂದೆವು ಇಲ್ಲಿ ಬಂದದೇನ್ರಿ ಏನು ಹಾಂ 22 ತಾರೀಕು ಬಂದದ ಬೆಂಗಳೂರಾಗ ಬಂದದ ಏನು ಮಾಡ್ತೀರಿ ಸ್ಟಾರ್ಟ್ ಅಪ್ ಆಯ್ತು ಇವತ್ತು ಮ್ಯಾಚ್ ಅದ ಯಾವ್ದು ಗೆತ್ತಂತೀರಿ ಇವತ್ತು RCB KKR ನೀವು ಮಾತಾಡ್ಬಿಡ್ರಪ್ಪ ಆರ್ತಿ ಗೆತ್ತದ್ರಿ ಆರ್ತಿ ಗೆದ್ದು ಈ ಸಲ ಕಪ್ ಮುಂದೆ ಸುನಿಲ್ ನಾರಾಯಣ್ ಒಬ್ಬನಿಗೆ ಹೊಡ್ತಾ ಇದ್ದಾರೆ ಅಂದ್ರೆ RCB ಗೆಲ್ಲೋ ಚಾನ್ಸಸ್ ಇದೆ ಅವನು ಬಾಲರು ಸ್ಟಾರ್ಟಿಂಗ್ 10 ಓವರ್ ಆಡ್ದನು ಅಂತಂದ್ರೆ ನಿಮ್ಗೆ ಮುಗಿದೈತಿ ಸೆಂಚುರಿ ಕಪ್ ಪಕ್ಕ ಸೆಂಚುರಿ ಮಾಡ್ಕೊತಾನ ಮತ್ತು ಅವ ಡ್ಯಾನೋಸರ್ ರಸೂಲ್ ಬಂದು ಮತ್ತು ಪೂರ ಆ್ಯಂಡ್ರಿ ರಸಲ್ ಅವ್ರಿಬ್ಬರೇ ಮುಗಿಸ್ಬಿಡ್ತಾರೆ ಮ್ಯಾಚಿಗೆ ಅವರು ಯಾವಾಗಲೂ ನಮಗೆ ಜಿಕೆ ರಹಾನೆ ಬಿ ಹಾಟ್ ಫಾರ್ಮ್ದಾಗ ಹೌದು ಹಾಂ ತುಂಬ ಚೆನ್ನಾಗಿದ್ದಾನೆ ಫಾರ್ಮಲ್ಲಿ ಇದ್ದಾನೆ ಅವನು ಇಲ್ಲಿ ಕೊಹ್ಲಿ ಜರ ಫಾಸ್ಟಾಗಿ ಆಡಬೇಕು ಅಷ್ಟೇ ಹಾಂ ಇಲ್ಲ ಕೊಹ್ಲಿ ಇರೋದ್ರೆ Okay. ಕೊಹ್ಲಿ ಸಾಲ್ಟು ಪಟ್ಟಿದಾರು ಕೊಹ್ಲಿ ಗೇಮಿಗೆ ಮುಂದೆ ತಗೊಂಡು ಹೋಗ್ಬೇಕು ಹಾಂ ನಾ ಹೇಳಕತ್ತಿದ್ದೀನಿ ಸಾಲ್ಟು ಪಟ್ಟಿದಾರು ಫಾರಿನ್ ಪ್ಲೇಯರ್ಸ್ ಯಾರು ತೊಗೋತಾರೆ ಹೆಜಲ್ ಬಿಟ್ಟು ಬ್ಯಾಟಿಂಗಲ್ಲಿ ಯಾರು ತೊಗೋತಾರೆ ಅವ್ರು ಮೂವರು ಆಡಲೇಬೇಕು ಇಂಡಿಯಾದಲ್ಲಿ ಅಂತೂ ಪಟ್ಟಿದಾರ್ ಅಂತೂ ಆಡ್ತಾನೆ ಕೊಹ್ಲಿ ಅಂತೂ ಅದೇ ಅವನು ಗೇಮ್ ನಡೆಸ್ತಾ ಇರ್ತಾನೆ ಓಕೆನಾ ಸೊ ಅಂತಂತ ಗೆದ್ದಿದೆ ಇವತ್ತು RCB ಬಾಲಿಗಂತೂ ತುಂಬಾನೇ ಬೇಕಾರಿದೆ ಇಲ್ಲ ಚೆನ್ನಾಗಿದೆ ನಾ ಭುವನೇಶ್ವರ್ ಇದ್ದಾನೆ ಎಷ್ಟು ಭುವನೇಶ್ವರ್ ಒಬ್ಬನೇ ಮತ್ತೆ ಸಾಕು 20 ಓವರ್ಸ್ ಮ್ಯಾಚ್ ಅದರಲ್ಲಿ 8 ಓವರ್ಸ್ ನೋಡಿ ಸುನಿಲ್ ನಾರಾಯಣ್ ಇದ್ದಾನೆ ವರುಣ್ ಚಕ್ರವರ್ತಿ ಇದ್ದಾನೆ ಹೌದು ನಮ್ಮ ಹತ್ರ ಸುಯೇಶ್ ಇದ್ದಾನೆ ಸುಯೇಶ್ ಶರ್ಮಾ ಹೋಗ್ತಾ ಇದ್ದೀರಾ ಬ್ರೋ ಮೊನ್ನೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಎಷ್ಟು 3-10 ನೋಡ್ತಿದ್ದಾರೆ RCB ಬ್ಯಾಟಿಂಗ್ RCB ಬಾಲಿಂಗ್ ಹೊಡೆದ ಹೆಂಗ RCB ಬ್ಯಾಟಿಂಗ್ RCB ಬಾಲಿಂಗ್ ಹೊಡೆದ ಹಾಂ ಸೊ ಇವಾಗ ನಾವು ಬಂದಿದ್ದೀವಿ ಎಲ್ಲಿ ಬಂದಿದ್ದೀವಿ ಅಂದರೆ ಇದು ಮಾಲಿಗೆ ತುಂಬ ಚೆನ್ನಾಗಿದೆ ಆರ್ಬಿಟ್ ಮಾಲಿಗೆ ಬಂದಿದ್ದೀವಿ ಸ್ವಲ್ಪ ಆಗಿತ್ತು ಏನೋ ಅನ್ನೋದು ತಿನ್ಕೊಳ್ಬೇಕಂತ ಅಲ್ಲಿ ಕೂತಿದ್ದೀವಿ ತಿಂದೀವಿ ಬಿರಿಯಾನಿ ತಗೊಂಡಿದ್ವಿ ಯಾವ ಬಿರಿಯಾನಿ ಅದು ವೆಜ್ ಬಿರಿಯಾನಿ ಇಲ್ಲ ವೆಜ್ ಬಿರಿಯಾನಿ ಮತ್ತು ಒಂದು ಚಿಕನ್ ಬಿರಿಯಾನಿ ಹೌದು ತಗೊಂಡಿದ್ವಿ ಕುಂತಿದ್ವಿ ನಿಮ್ಗೆ ತಿಂತಾ ಇದ್ರೆ ಇಬ್ರು ಬಂದರು ಇಲ್ಲ ಫಸ್ಟ್ ಕಪಲ್ಸ್ ಏನಿಲ್ಲ ಕಪಲ್ಸ್ ಏನಿಲ್ಲ ಫಸ್ಟು ಕುಂತಿದ್ವಿ ಸೊ ಮೊದಲು ಕುಂತಿದ್ವಿ ಒಬ್ಬ ಕುಂತಿದ್ನು ಅಲ್ಲಿ ಸೊ ಹೋಗಿ ಕೇಳಿದ್ವಿ ಪ್ಲೇಸ್ ಎಲ್ಲೂ ಇದ್ದಿದ್ದಿಲ್ಲ ಒಬ್ಬ ಕೂತಿದ್ನು ಹೋಗಿ ಕೇಳಿದ್ವಿ ಕ್ಯಾನ್ ಎ ಸಿಟ್ ಹಿಯರ್ ಸೊ ಈ ಸೈಡ್ ಓಕೆ ಸೊ ಅವನು ಕಾಲಲ್ಲಿದ್ದ ಅಲ್ಲೇ ಕೂತಿದ್ವಿ ಮಾತಾಡಿದ್ವಿ ಆಮೇಲೆ ಅವ್ರ ಫ್ರೆಂಡ್ ಬಂದಳು ಒಬ್ಬಳು ಸೊ ಅವಳು ಕೇಳಿದ್ರು ನೀವೇನಾದರೂ ಅವ್ನ ಫ್ರೆಂಡ್ ಅಂತ ಇಲ್ಲ ಅಂದ್ವಿ ಆಮೇಲೆ ಇನ್ನೊಬ್ಬ ಫ್ರೆಂಡ್ ಬಂದು ಸೊ ಅವ್ರು ಮೂಗರಾದರು ಸೊ ಫಸ್ಟ್ ಒಬ್ಬನು ಕುಂತಾನ ಆಮೇಲೆ ಮೂಗರಾದ್ರು ನಾವು ಇಬ್ಬರು ಊಟ ಮಾಡ್ತಿದ್ವಿ ಸೊ ಇಬ್ಬರು ಊಟ ಮಾಡ್ತಿದ್ವಿ ಹಾಂ ಇಬ್ಬರು ಊಟ ಮಾಡ್ತಿದ್ವಿ ಕನ್ನಡದಲ್ಲಿ ಮಾತಾಡ್ತಿದ್ವಿ ನಾವು ಏನಾದರೂ ಬೈದ್ರೆ ಉತ್ತರ ಭಾಷೆ ನಾವು ಅನ್ಕೊಂಡಿದ್ವಿ ಹೌದು ನಾವು ಅನ್ಕೊಂಡಿದ್ವಿ ಬೈಯೋದೇನೋ ಹೋಲಿಸ್ಬಾರ್ಡಿಲ್ಲ ಈವೇನು ಹುಚ್ಕೊಳ್ಕೊಂತ ಈ ಥರ ಅಷ್ಟೇ ಮತ್ತೇನಿಲ್ಲ ಬೈಯೋದಂದರೆ ಸೊ ನಮ್ಮ ಎದುರು ಈ ಮೂವರು ಕುಂತಿದ್ರು ಒಬ್ಬನು ತಮಿಳು
ಒಬ್ಬರು ಕನ್ನಡ, ಶಿ ಸ್ಟಡಿ ಇನ್ ತುಮಕೂರು, ಸೊ ಶಿ ನೋ ವೆರಿ ವೆಲ್ ಕನ್ನಡ. ಸೊ ನಂಬರ್ ಅಂತ ಎಕ್ಸ್ಚೇಂಜ್ ಆಗಿದೆ, ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಜಾಬ್ ಪರ್ಪಸ್ ಅಷ್ಟೇ ನಂಬರ್ ಎಕ್ಸ್ಚೇಂಜ್ ಮಾಡಿದ್ದೀನಿ ಯಾಕಿನ ಸರಿ. ಅವಳು ಕೂಡ ಆಮೇಲೆ ಬ್ರೋನು ಕೊಟ್ಟಿದ್ನು, ಅವನ ಹೆಸರು ನೆನಪಿಲ್ಲ. ತುಂಬಾನೇ ಕ್ಲೋಸ್ ಆದ್ರು ಬರೀ ಹೌದು. 15 ಮಿನಿಟ್ಸ್ ಅಲ್ಲಿ 4 ಮೆಂಬರ್ಸ್, ಸಿ ಅವರ್ ಬಾಯ್ಸ್. ಸೊ ಒಬ್ಬನಿದ್ದನು ಅವನು ಏನೋ ತಿಲಕ್ ವರ್ಮ ಜೊತೆ ಪ್ರಾಕ್ಟೀಸ್ ಸೆಷನ್ ಏನೋ ಮಾಡಿದ್ನು ಅಂತೆ 2018 ಏನು ಹೇಳ್ತಿದ್ನು. ಕ್ರಿಕೆಟ್ ಬಗ್ಗೆ ನಾಲೆಜ್ ಹೌದು, ಅವನು HCL ಬಗ್ಗೆ ಏನೋ ಹೇಳಿದ್ನು, ತುಂಬ ಹೇಳಿದ್ನು. ಏನಂದರೆ ಒಂದು ಸೀನಿಯರ್ ಅಂತೆ ತಿಲಕ್ ವರ್ಮ ಒಂದು ಕ್ರಿಕೆಟ್ ಅಕಾಡೆಮಿಲಿ ಲಿಂಗಂಪಲ್ಲಿಲಿ ಯಾವುದು ಪ್ಲೇಸ್ ಹೇಳಿದ, ಅಷ್ಟೊಂದು ಗೊತ್ತಿಲ್ಲ, ಪ್ಲೇಸ್ ಗೊತ್ತು. ಸೊ ಈ ಥರ ಮಾತಾಡಿದ್ವಿ, ಒಬ್ಬರು 4 ಜನ ಸಿಕ್ಕಿದ್ರು. ಸೊ ಅಲ್ಲೇ ವ್ಲಾಗ್ ಚಾಲೂ ಮಾಡೋಣ ಅಂತಿದ್ದೆ ನಾನು. ಏನಾಯ್ತು ಬ್ರೋ, ಏನಕ್ಕೆ ಮಾಡಿಲ್ಲ ನಾವು? ಗೊತ್ತಿಲ್ಲ ಸೊ ಇದು ನಮ್ಮ ಇನಿಷಿಯಲ್ ಡೇಸ್. ಸೊ ನಾವು ಮುಜುಗರ ಪಡ್ತಿದ್ವಿ, ಸೊ ಇಲ್ಲೂ ಮುಜುಗರ ಪಡ್ತಿದ್ವಿ ಇಲ್ಲಿ ಮಾಲಲ್ಲಿ ಕುಂತು. ಇವಾಗ ನೋಡಿ ಅವ ಮೊಬೈಲ್ ಏನಕ್ಕೆ ನೋಡ್ತಿದ್ದಾನೆ ಅಂದರೆ ಅವ್ನು ಮುಜುಗರ ಪಡ್ತಿದ್ದಾನೆ. ಇಲ್ಲ ಅಂದರೆ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ. ಸೊ ಬಚ್ಚೋದಿ ಅಂತ ಮಾಡ್ತೀವಿ, ಬಟ್ ಅಷ್ಟೊಂದಿಲ್ಲ, ನಾವು ಒಳ್ಳೆ ಹುಡುಗರು. ಸೊ ಮತ್ತು ಏನು ಅನಿಸುತ್ತೆ ನಿಮಗೆ ಮಾಲ್ ಬಂದು ಹೇಗೆ ಅನಿಸ್ತಿದೆ? ಹೇಗಿತ್ತು ಊಟ? ಚೆನ್ನಾಗಿ 480 500 500. ಸೊ ಒಂದೇ ಪ್ಲೇಟ್ ಬಿರಿಯಾನಿ, 2 ಪ್ಲೇಟ್ ಏನಿಲ್ಲ. ಇಲ್ಲ 2 ಪ್ಲೇಟ್ ಹಂಗೆ ಇತ್ತು ಬ್ರೋ. ಹಾಂ ಹೌದು, ಕ್ವಾಂಟಿಟಿ ಚೆನ್ನಾಗಿತ್ತು, ಕ್ವಾಂಟಿಟಿ ಚೆನ್ನಾಗಿತ್ತು. ಓಕೆ, ಟೇಸ್ಟ್ ಹೇಗಿತ್ತು? ಇತ್ತು, ಓಕೆನಾ? ಮತ್ತೆ ವಾಟರ್ ನೀರಿನ ಬಾಟಲ್ ಬಾಟಲ್ ಅದ್ರ ಬಗ್ಗೆ ಹೇಳಿ. 50 ರೂಪೀಸ್ ನೀರು ವಾಟರ್ ಬಾಟಲ್ ತಗೊಂಡಿದ್ವಿ. ಅದು ಯಾವುದು ಬ್ರ್ಯಾಂಡ್? ಅದು ಬ್ರ್ಯಾಂಡ್ ಗೊತ್ತಿಲ್ಲ bro. ಅದು ಕೈಲಿನೂ ಅಲ್ಲ, ಬಿಸ್ಲೇರಿನೂ ಅಲ್ಲ, ಬಿಟ್ಟಿದ್ದೀವಿ. ಕೈಲಿನೂ ಅಲ್ಲ, ಬಿಸ್ಲೇರಿನೂ ಅಲ್ಲ. ಸೊ 3rd ಕ್ಲಾಸ್ ಯಾವುದು ಬ್ರ್ಯಾಂಡ್ ಅದು ಬಂದುಬಿಟ್ಟು 50 ರೂಪೀಸ್ಗೆ ಅಂತೆ. ಸೊ GST ಬಂದು 24 ರೂಪೀಸು. ಸೊ GST ಎಲ್ಲಕ್ಕಿಂತ ಹೋಗ್ತಿದ್ದು ನಮ್ಮ ಹತ್ರ ನಾವು ಏನು ತೊಗೊಂಡಿದ್ದು GST ನಮ್ಮ ಕೈಯಿಂದ ತುಂಬ್ತಿದ್ವಿ. ಶಾಪಿಂಗ್ ಮಾಡಬೇಕಂತ ಬಂದಿದ್ವಿ. ಹೌದು, ಅಲ್ಲಿ ಅದ್ರಲ್ಲಿ ರೇಟ್ ನೋಡ್ಬಿಟ್ಟು ನಮ್ಮ ಸ್ಯಾಲ್ರಿ ಏನಿತ್ತಲ್ಲ, ಹೋಗ್ತಿದ್ವಿ. ನಮ್ಮ ಫೋನ್ ಏನಿತ್ತಲ್ಲ ಅದ್ರ ಕಾಸ್ಟ್ ಇರ್ತೈತೆ ಅಲ್ಲಿ. ಸೊ ಅದಕ್ಕೆ ಬಂದ್ಬಿಟ್ಟೆ. ಹೇಗೆ ಏನಾಯಿತು? ಸೊ ಇವಾಗ ಇನಿಷಿಯಲಿ ನಮ್ಮ ಸಬ್ಸ್ಕ್ರೈಬರು 5 ಮೆಂಬರ್ಸ್ ಟುಡೇ ಆನ್ ಡೇಟ್. ಇವತ್ತಲ್ಲಿ 5 ಮೆಂಬರ್ಸ್ ಸಬ್ಸ್ಕ್ರೈಬರು. ಸೊ ಸ್ಟಾರ್ಟಿಂಗಿಂದ ಜೀರೋದಿಂದ 5ವರೆಗೆ ಬಂದಿದ್ದೀನಿ. ನೋಡೋಣ, ಇನ್ನು ಮುಂದೆ ಹೋಗ್ತೀನಿ. ಓಕೆ, ವ್ಲಾಗ್ ಮಾಡಿದ ಕಾರಣ ಏನಂತಂದ್ರೆ ನಮ್ಮ ಫ್ರೆಂಡ್ ಇದ್ದಾನೆ ಜಯಸೂರ್ಯ ವಿ ಆರ್ ಮಿಸ್ಸಿಂಗ್ ಹಿಮ್. ಜಯಸೂರ್ಯ ಸುರೇಶ್ ಹೊಸಮನೆ ಅಂತಿದ್ದಾರೆ. ಅವರು ಇವಾಗ ವಿಕೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಅವರು ಟೀಚಿಂಗ್ ಮಾಡ್ತಾ ಇದ್ದಾರೆ, ಟೀಚರ್ ಇದ್ದಾರೆ. ಮತ್ತೆ ಡ್ಯಾನ್ಸ್ ಡ್ಯಾನ್ಸ್ನು ಕೂಡ ತಗೋತಾರೆ. ಲೆಜೆಂಡರಿ, ತುಂಬಾನೇ ಅವರು ಟ್ಯಾಲೆಂಟೆಡ್ ಇದ್ದಾರೆ. ಟ್ಯಾಲೆಂಟೆಡ್ ಸೊ ಅವರು ಪರ್ಸನ್. ಈಗ ಪ್ಲಾನ್ ಮಾಡ್ತಾ ಇದ್ದಾರೆ, ಲೈಕ್ ಇವಾಗ ಸ್ಟಾರ್ಟಪ್, ಅವರು ಹೊಸ ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ಬೇಕಂತ ಒಂದು ವಿಚಾರಲ್ಲಿದ್ದಾರೆ. ಲೈಕ್ ಏನಾದರೂ ಆ್ಯಕ್ಟಿವಿಟೀಸ್ ಆಗಲಿ, ಡ್ರಾಯಿಂಗ್, ಡ್ಯಾನ್ಸಿಂಗ್, ಮತ್ತು ಒಂದು ಅವ್ರದ್ದೇ ಓನ್ ಆಗಿ ಎಲ್ಲ ಆ್ಯಕ್ಟಿವಿಟೀಸ್ದು ಒಂದು ಇನ್ಸ್ಟಿಟ್ಯೂಷನ್ ತೆಗಿಬೇಕಂತ ವಿಚಾರಲ್ಲಿದ್ದಾರೆ ಸೊ ಅವರು. ಅದಕ್ಕೆ ಸೊ ಅದಕ್ಕೆ ನೀವು ಎಲ್ಲದೂ ಡೈರೆಕ್ಟಿಂಗ್ ನಾವೇ ಮಾಡೋದು, ಡೈರೆಕ್ಟರ್ ನಾವೇ, ಸಪೋರ್ಟ್ ನಿಮ್ಗೆ ಬೇಕು. ಸೊ ಫ್ರೀ ಆಫ್ ಕಾಸ್ಟಲ್ಲಿ ಒಂದು ಮಾರ್ಕೆಟಿಂಗ್ ಮಾಡ್ತಿದ್ವಿ ನಾವು. ಓಕೆ ಹೇಳಿ. ಹಾಂ ಹೇಳಿ. ಆಯ್ತು ಅಷ್ಟೇ. ಸೊ ಎಲ್ಲರೂ ನೀವು ಸಪೋರ್ಟ್ ಮಾಡಿರಿ. ನಿಮ್ಮ ಮಕ್ಕಳು, ನಿಮ್ಮ ಅಣ್ಣತಮ್ಮರು ಎಲ್ಲರೂ ಡ್ಯಾನ್ಸ್ ಕ್ಲಾಸ್ ಅಣ್ಣ ತಮ್ಮರೇನಿರಲ್ಲ, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಸೊ ಆಜು ಬಾಜು ಮನೆ ಮಕ್ಕಳು ಎಲ್ಲ ಕಳಿಸ್ಬಿಡ್ರಿ. ಏನಾದರೂ ಒಂದು ಏನಕ್ಕೆ ರೀ, ಜ್ಞಾನೇಶ್ವರ್ ಕೂಪನ್ ಕೋಡ್ 50% ಕೂಪನ್ ಕೋಡ್ ಇಕ್ತೀವಿ, ಜ್ಞಾನೇಶ್ವರ್. ಓಕೆ, ಸೊ ಅದರಿಂದ ನಾವು ಕೊಡ್ತೀವಿ. ಅದು ಯಾರು ನಮ್ಮ ಕಡೆಯಿಂದ ಹೋಗ್ತಾರೆ, ನಮ್ಮ ಯೂಟ್ಯೂಬ್ ಲಿಂಕಿಂದ ಹೋಗ್ತಾರೆ, ಅವ್ರಿಗೆ ಮಾತ್ರ. ಅವರು ಧರ್ಮೇಶ್ ಜೊತೆನೂ ಡ್ಯಾನ್ಸ್ ಮಾಡಿದ್ದಾರೆ. ಹೌದು, ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸಲ್ಲಿ ಧರ್ಮೇಶ್ ಸೆಲೆಕ್ಟ್ ಆಗ್ಬೇಕಂತ ಹೋಗಿದ್ದಾರೆ, ಸೆಲೆಕ್ಟ್ನೂ ಆಗಿದ್ದಾರೆ. ಆದರೆ ಅವರು ಮನ್ಸಿರ್ಲಿಲ್ಲ ಅನ್ನೋದು ಬಿಟ್ಕೊಟ್ಟು ವಾಪಸ್ ಬಂದಿದ್ದಾರೆ. ಇವೆಲ್ಲ ನಡೆಯಲು. ಓಕೆ, ಸೊ ಇದೇ ಥರ ಏನೋ ಮಾಡ್ತಿದ್ವಿ. ಸೊ ಇವಾಗ ಏನು ಮಾಡೋಣ ಇವಾಗ ಬಂದ್ವಿ 2 ಅವರ್ಸ್ ಉಳಿತೀವಿ ಇಲ್ವಲ್ವಾ, 2 to 3 ಅವರ್ಸ್ ಉಳಿದ್ವಿ. ಚೆನ್ನಾಗಿ ಹೋಯ್ತು ದಿನ. ಸೊ ತುಂಬ ಚೆನ್ನಾಗಿದೆ. ನಾವು ಬಂದುಬಿಟ್ಟು ಇನ್ ಆರ್ಬಿಟ್ ಮಾಲು. ಸೊ ಎಲ್ಲ ಬಂದುಬಿಟ್ಟು ಕಾಸ್ಟ್ಲಿ. ನಾವಿಲ್ಲಿ ಟೇಸ್ಟ್ ಮಾಡಿದ್ವಿ, ಬಿರಿಯಾನಿ ತಿಂದ್ವಿ. ಆ್ಯಂಡ್ 4 ಮೆಂಬರ್ಸ್ ಸಿಕ್ಕಿದ್ವಿ. ಅವರು ನೋಡ್ತಾರೆ, ಮುಂದೊಂದು ದಿನ ನೋಡ್ತಾರೆ, ಅವರು ರಿಮೆಂಬರಿಂಗ್. ಅವ್ರು ನಮ್ಮ PG ನಿಯರಲ್ಲಿ ಇರೋದು. ಸೊ ಕಾಂಟ್ಯಾಕ್ಟ್ ತೊಗೊಂಡಿದ್ದೀವಿ, ಯಾವಾಗಾದ್ರೂ ಮೀಟ್ ಆಗ್ತೀವಿ. ಓಕೆ, ನಂಬರ್ ಅಂತೂ ಎಕ್ಸ್ಚೇಂಜ್ ಆಗಿದೆ, ಮುಂದೆ ಪ್ರೊಸೆಸ್ಸು ನೋಡಬೇಕು. ಸೊ ನೋಡಿ, ಅಣ್ಣನಿಗೆ ಹುಡುಗಿ ಬಂದು ಮಾತಾಡಿ ನಂಬರ್ ಕೊಟ್ಟಿದ್ದಾರೆ. ಹಾಂ, ಮತ್ತೆ ಬ್ರೋ ಏನು ಮಾಡೋಣ ಹೇಳಿ ಹೋಗೋಣ. ಸೊ ಇವಾಗ ಇಲ್ಲಿ ನೋಡಿ ತನಿಷ್ಕಿದೆ, ಟಾಟಾ ಪ್ರಾಡಕ್ಟು, ಸೊ GKB ಎಲ್ಲ ಇದೆ. ಏನು ತೊಗೊಳಲ್ಲ ನಾವು, ಗೊತ್ತು ನಮ್ಮದು ಅಲ್ವಾ.
ತನಿಷ್ಕಲ್ಲಿ ಏನಾದರೂ ತಗೋತೀವ? ಏನು ತಗೊಳ್ಳೋಣ? ಯಾರು ಇಸ್ಕೊಡೋಣ ಹೇಳಿ? ಹುಡುಗಿ ಅಂತೂ ಇಲ್ಲ. ಹೇಳಿ ಬ್ರೋ, ಏನಾದರೂ ಇಲ್ಲಿ ಶುಭಮ್ ಬ್ರೋ. ಓಕೆ ಬಾಯ್. ಬಾಯ್.